ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಡಿಪಾರು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ಗಡಿಪಾರು. ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತೆ ಗಡಿಪಾರು ವಿಚಾರ ಮುನ್ನೆಲೆಗೆ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಅವರನ್ನ ಗಡಿಪಾರು ಮಾಡಬೇಕೆನ್ನಿರುವಂತ ವಿಚಾರ ಎಲ್ಲಿ ಗೊತ್ತಾ? ರಾಯಚೂರಿನ ಮಾನವಿ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಲಾಗಿತ್ತು. ಗಡಿಪಾರು ಆದೇಶವನ್ನ ನೀಡುವುದಕ್ಕೆ ಮನೆಗೆ ತೆರಳಿದ್ದಂತ ಪೊಲೀಸರು ಉಜಿರೆಯಲ್ಲಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿಯ ನಿವಾಸ ಪ್ರಕ್ರಿಯೆ ಆರಂಭಿಸಲು ತೆರಳಿದ್ದಂತಹ ಬೆಳ್ತಂಗಡಿಯ ಪೊಲೀಸರು ತಿಮರೋಡಿ ಮನೆಯಲ್ಲಿ ಇಲ್ಲದಂತ ಕಾರಣ ವಾಪಸ್ ಬಂದಿದ್ದಾರೆ. ಗಡಿಪಾರು ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ತೆರಳು ಬಿಟ್ರ ಹಾಗಾದ್ರೆ ತಿಮರೋಡಿ ನೋಡಿ. ಈ ಹಿಂದೆನೆ ಈ ವಿಚಾರ ಮುನ್ನೆಲೆಗೆ ಬಂದಿತ್ತು. ಸಾಮಾಜಿಕ ಹೋರಾಟಗಾರ ಅಥವಾ ಹಿಂದೂಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡಿರುವಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲಿದ್ದಂಥ ಅನೇಕ ಪ್ರಕರಣಗಳನ್ನ ಒಟ್ಟು ಮಾಡಿ ಇವರು ಸಾಮಾಜಿಕವಾಗಿ ಸಮಸ್ಯೆಯನ್ನ ತಂದಿಡ್ತಾರೆ, ಲಾ ಅಂಡ್ ಆರ್ಡರ್ಗೆ ಸಮಸ್ಯೆ ಆಗುತ್ತೆ ಅನ್ನೋ ವಿಚಾರವಾಗಿ ಇವರನ್ನ ಸೇರಿ ಅನೇಕರಿಗೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಅಥವಾ ಜಿಲ್ಲಾಡಳಿತ ಗಡಿಪಾರು ಆದೇಶವನ್ನ ಹೊರಡಿಸಿತ್ತು. ಇದು ಕಾನೂನಾತ್ಮಕ ಒಂದಿಷ್ಟು ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ನಂತರದಲ್ಲಿ ಮತ್ತೊಂದು ಹೆಜ್ಜೆ ಅನ್ನುವಂತೆ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಎಲ್ಲಿ ಗಡಿಪಾರು ಮಾಡೋದು ಗೊತ್ತಾ? ರಾಯಚೂರಿನ ಮಾನವಿ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡೋದು. ಈ ಗಡಿಪಾರು ಆದೇಶವನ್ನ ಕೊಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ದಕ್ಷಿಣ ಕನ್ನಡ ಜಿಲ್ಲೆಯ ಉಜಿರೆಯಲ್ಲಿ ಅವ್ರ ಮನೆ ಇದೆ. ಈ ಮನೆಗೆ ಹೋದಂತ ಸಂದರ್ಭದಲ್ಲಿ ಆದರೆ ಈ ಪ್ರಕ್ರಿಯೆಗಳನ್ನ ಆರಂಭ ಮಾಡಬೇಕಲ್ಲ, ಇವರು ಅವರಿಗೆ ನೋಟಿಸ್ ಕೊಡಬೇಕು, ಆ ನೋಟಿಸನ್ನು ಇವರು ಸ್ವೀಕರಿಸಬೇಕು, ಒಂದಿಷ್ಟು ಕಾನೂನಾತ್ಮಕ ಪ್ರಕ್ರಿಯೆಗಳಿದೆ. ನೋಟಿಸ್ ಕೊಡಕ್ಕೆ ಹೋದಂತ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಇರಲಿಲ್ಲ. ಈಗ ಪ್ರಶ್ನೆಗಳು ಉದ್ಭವ ಆಗ್ತಿರೋದು ಗಡಿಪಾರು ಆದೇಶದ ಬೆನ್ನಲ್ಲೇ ಅಜ್ಞಾತ ಸ್ಥಳಕ್ಕೆ ಹೋಗಿಬಿಟ್ರ ಈ ಪ್ರಕ್ರಿಯೆಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಕಾನೂನಾತ್ಮಕ ಹೋರಾಟಗಳನ್ನ ಮುಂದೆ ಹೇಗೆ ನಡೆಸ್ತಾರೆ ಅನ್ನುವಂಥ ಹಲವು ಪ್ರಶ್ನೆಗಳು ಉದ್ಭವ ಆಗ್ತಿದೆ.